ಇದು 2-3 ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಹೊರಟು ಅವತ್ತು ಬಂದಿದ್ದ ತಕ್ಷಣ ಆಗಲೇ ಸಂಜೆ ಆಗಿತ್ತು ಆಲ್ರೆಡಿ. ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅವರಿಗೆಲ್ಲ ಕರ್ಕೊಂಬಂದು ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಾರನೇ ದಿನ ಹಬ್ಬ ಇರೋದ್ರಿಂದ ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿ ಆಗೋಷ್ಟರಲ್ಲಿ ಸುಮಾರು ಟೈಮ್ ಆಗಿತ್ತು. ಹಾಲು ಬಿಡೋಕ್ಕೆ ಬಂದ್ವಿ ನಾವು. ಇಲ್ಲಿ ಅಂದರೆ ನಾವು ಸಿಟಿಲೆಲ್ಲ ನಾಗರಕಟ್ಟೆಗೆ ಇಲ್ಲ ದೇವಸ್ಥಾನದ ಹತ್ರ ನಾಗರಕಟ್ಟೆ ಇದ್ದರೆ ಆ ಥರ ಎಲ್ಲ ಹಾಲು ಬಿಡ್ತೀವಿ. ಬಟ್ ಹಳ್ಳಿ ಕಡೆ ಎಲ್ಲ ಹುತ್ತಕ್ಕೆ ಹಾಲು ಬಿಡ್ತಾರೆ. ಈ ಥರ ಬೈಲಲ್ಲಿ ಎಲ್ಲಾದರೂ ಹುತ್ತ ಇದ್ದರೆ ಅಥವಾ ಎಲ್ಲಾದರೂ ಮನೆ ಪಕ್ಕದಲ್ಲಿ ಅಂತ ಆ ಥರ ಏನಾದರೂ ಹುತ್ತ ಇದ್ದರೆ ಅಲ್ಲಿ ಹಾಲು ಬಿಡ್ತಾರೆ. ನಾವು ಹಾಲು ಬಿಡೋಣ ಅಂತ ಬಂದ್ವಿ. ನನ್ನ ತಂಗಿನೇ ಎಲ್ಲ ಪ್ರಿಪ್ರೇಷನ್. ಅವಳು ನಮ್ಮಮ್ಮನ ಮನೆಗೆ ಹೋದರೆ ಅವಳದೇ ಎಲ್ಲ ಆ ಪೂಜೆ ಗೀಜೆ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ಅವಳು ಅಲ್ಲಿ ಅವ್ರ ಮನೇಲಿ ಏನಂದರೆ ಹೆಣ್ಮಕ್ಳು ಪೂಜೆ ಮಾಡೋಂಗಿಲ್ಲ. ಬರೀ ಅವ್ರ ಮನೇಲಿ ಆಂಜನೇಯ ಅವ್ರ ಮನೆ ದೇವರಾಗಿರೋದ್ರಿಂದ ಹೆಣ್ಮಕ್ಳು ಪೂಜೆ ಮಾಡೋಂಗಿಲ್ಲ ಅವ್ರ ಮನೆಯಲ್ಲಿ. ಅಂದರೆ ಅವ್ರು ನನ್ನ ತಂಗಿ ಯಜಮಾನ್ರು ಮತ್ತು ಅವ್ರ ಮೈದನವರೇ ಅವ್ರ ಮಾವರೆಲ್ಲ ಪೂಜೆ ಮಾಡ್ತಾರೆ. ಇವಳು ಹಾಗಾಗಿ ನಾನು ಇಲ್ಲಿಗೆ ಬಂದಾಗಾದರೂ ನಾನು ಪೂಜೆ ಮಾಡ್ತೀನಿ ಅಂತ ಅವಳು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಅವಳೇ ಪೂಜೆ ಮಾಡ್ತಾಯಿದ್ಲು. ನಾವು ಸುಮ್ಮನೆ ನಿಂತ್ಕೊಂಡು ಅದು ಮಾಡು ಇದು ಮಾಡು ಅಂತ ನಮ್ಮಮ್ಮ ನಮ್ಮಕ್ಕ ಹೇಳ್ಕೊಡ್ತಾಯಿದ್ರು. ನನ್ನ ಮಗ ಒಂದು ಕಡೆ ಕಿತಾಪತಿ ಮಾಡ್ತಾಯಿದ್ದ. ಅವನಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಅಮ್ಮ ಬಾ ಇಲ್ಲಿ ಅಂತ ಕರೀತಾ ಇದ್ದ. ಊರಿಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಈ ನಮ್ಮೂರು ಏನಂತ ಈ ಬೇಸಿಗೆಯಲ್ಲಿ ಅಷ್ಟು ಚೆಂದ ಅನಿಸಲ್ಲ ನಮ್ಮೂರು. ಮಳೆಗಾಲದಲ್ಲಿ ಸ್ವಲ್ಪ ವಾತಾವರಣ ಎಲ್ಲ ತಂಪು ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರು ಹಸಿರು ಆ ಥರ ಎಲ್ಲ ಕಾಣಿಸುತ್ತೆ. ಆದರೆ ಬೇಸಿಗೆಯಲ್ಲಿ ಹೋಗ್ಬಿಟ್ರೆ ತುಂಬಾ ಹೀಟು, ಆ ಕಡೆ ಇರೋಕ್ಕಾಗಲ್ಲ. ನಾವು ಹೋದರೆ 1 ದಿನ ಇಲ್ಲ 2 ದಿನಕ್ಕೆ ಓಡಿ ಬಂದುಬಿಡ್ತೀನಿ. ಅಷ್ಟು ಪರದಾಡಬೇಕು ಅಲ್ಲಿ, ಅಷ್ಟೊಂದು ಬಿಸಿಲಿರುತ್ತೆ. ಫೈನಲಿ ಊರಿಗೆ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಊರಲ್ಲಿ. ಮುಂದೆ ಹೇಳ್ತೀನಿ ಏನೇನು ಮಾಡಿದ್ವಿ, ಏನೇನು ಕಿತಾಪತಿ ಮಾಡಿದ್ವಿ ಅಂತೆಲ್ಲ. ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಹಾಲು ಬಿಟ್ಟಾಯಿತು. ನಮ್ಮ ಅಕ್ಕನ ಮಗ ಬಂದು ಹಾಲು ಬಿಡ್ತಿದ್ದಾನೆ. ನಾನು ಹಾಲು ಬಿಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ತಂಗಿ ಯಜಮಾನ್ರು ಹಾಲು ಬಿಟ್ಟು ಅವರು ಪೂಜೆ ಮಾಡ್ತಿದ್ದಾರೆ. ಫೈನಲಿ ನನ್ನ ಮಗ ಲಾಸ್ಟಿಗೆ ಬಂದು ಅವ್ನು ಹಾಲು ಬಿಡೋದು ಅಲ್ಲಿ ನೋಡಿ ಕೂತ್ಕೊಂಡು ಎಲ್ರಿಗೂ ಇದು ಮಾಡ್ತಿದ್ದಾನೆ. ನೀವು ಹಿಂಗೆ ಬಿಡಬೇಕು